ಏನು ಬೆಳೆಯಕ್ಕಾಗಲ್ಲ, ಬರಡು ಭೂಮಿ ಅಂತ. ಇಲ್ಲಿ ನನ್ನ ಎದುರುಗಡೆ ರೈತರು ಶ್ರೀನಿವಾಸ ರೆಡ್ಡಿ ರೈತರಿದ್ದಾರೆ, ಶಿಲ್ಪಾ ಅವರಿದ್ದಾರೆ, ಭಾರತಿ ಅವರು, ಶಾಂತಮ್ಮ, ಇವರೆಲ್ಲ ಇಲ್ಲೋರೆ ಲೋಕಲ್. ಈ ಜಮೀನವರು ಇವರು ಅವ್ರು ಹೇಳಿದ್ರು ಜಮೀನವ್ರು ಎಲ್ಲ ಕೊಟ್ಟು ಬಿಟ್ಟಿದ್ದಾರೆ, ಬೇರೆಯವ್ರು ಯಾರೋ ಬಂದು ಸ್ಟ್ರೈಕ್ ಮಾಡ್ತಾ ಇದಾರೆ ಅಂತ. ನೋಡಿ ಜಮೀನವರು ಇಲ್ಲೇ ಇದ್ದಾರೆ ನೋಡಿ, ಒಳ್ಳೆ ಸಪೋಟ, ಸುಮಾರು ಒಂದು 30 ವರ್ಷದ ಮೇಲೆ ಆಗಿರ್ಬೇಕು ಸಪೋಟ. ಪಾಲಿ ಹೌಸ್ ಇದೆ, ತೆಂಗಿನ ಮರ ಇದೆ, ಇದೆಲ್ಲ ನಮ್ ಕಣ್ಣಿಗೆ ಕಾಣುವಂತ ಗ್ರೀನರಿ. ಈ ಗ್ರೀನರಿ ಇದು, ಈ ಗ್ರೀನರಿಯನ್ನ ಇವತ್ತು ಸರ್ಕಾರ, ಅದರಲ್ಲೂ ಡಿ.ಕೆ. ಶಿವಕುಮಾರ್ ಅವರ ಕಾಂಗ್ರೆಸ್ ಸರ್ಕಾರ ಬಲವಂತವಾಗಿ ಜಮೀನ್ ಕೀಳ್ತಾ ಇರೋ ಬಗ್ಗೆ ನಮ್ಮ ರಾಜ್ಯದ ಅಧ್ಯಕ್ಷರು, ನಮ್ಮ ವಿರೋಧ ಪಕ್ಷದ ನಾಯಕರು ನಾರಾಯಣಸ್ವಾಮಿ ಅವರು, ನಮ್ಮ ಡಾಕ್ಟರು, ನಮ್ಮ ಲೋಕಸಭಾ ಸದಸ್ಯರು ಮಂಜುನಾಥ್ ಅವರು, ನಮ್ಮ ರವಿಕುಮಾರ್ ಅವರು, ನಾವೆಲ್ಲ ಪೂರ್ತಿ ಟೀಮ್ ಬಂದಿರುವಂತದ್ದು. ಇಲ್ಲಿ ಆಗ್ತಾ ಇರುವಂತ ಅನ್ಯಾಯವನ್ನ ಪ್ರಪಂಚಕ್ಕೆ ತಿಳಿಸುವಂತ ಕೆಲಸವನ್ನ ಮಾಡ್ತಾ ಇದ್ದೀವಿ. ರಾಜ್ಯದ ಜನತೆ ಗೊತ್ತಾಗಿದೆ. ಯಾಕಂದ್ರೆ ರಾಜ್ಯದ ಜನತೆಗೆ ಏನು ಕಾಂಗ್ರೆಸ್ ಅವರು ಕಟ್ತಾ ಇದ್ದಾರೆ ಅಂದ್ರೆ, ಇದೆಲ್ಲ ಬರಡು ಭೂಮಿ, ನಾವು ಅವ್ರಿಗೆಲ್ಲ ದಾನ ಕೊಟ್ಟಂಗೆ ಹಣ ಕೊಡ್ತಾ ಇದೀರಿ, 2 ಕೋಟಿ ಅಂತ ಇದೆ. ಇದು ದಾನ ಅಲ್ಲ, ಶಾಪ ಅದು. ಅದರಿಂದ ನಾವು ಇಲ್ಲೇ ರೈತರಿದ್ದಾರೆ. ಏನು ರೆಡ್ಡಿ ಅವರೇ, ಜಮೀನು ಇದೇನು ಬರಡು ಭೂಮಿನ? ಈಗ ನಮ್ಮ ಬೋರ್ಗಳು ಓಡ್ತಾ ಇರೋದು 140 ಅಡಿ ನೀರೇ ಸಿಗಲ್ಲ. ಭೂಮಿ ಬೇಡ ಅನ್ನೋರು ಆತರ ಮಾತಾಡ್ತಾರೆ. ಇಲ್ಲೆಲ್ಲ ನೀವೇ ನೋಡಿ ಸರ್, ಕಣ್ಣಲ್ಲಿ ನೋಡಿ ನಮ್ಮ ಏನ್ ಹೇಳ್ತೇಮ್ಮ ನೀನು? ಈಗ ಜಮೀನ್ ಏನಾನ ಈಗ ಕಬಳಿಕೆ ಮಾಡಕ್ ಬಂದಿದ್ದಾರೆ ಕಾಂಗ್ರೆಸ್ ಅವರು, ಮಾಡಿಬಿಟ್ಟು ಈ ಸೈಟ್ಗಳನ್ನ ನಿಮಗೂ ಕೊಡಲ್ಲ ಅವ್ರೇನು. ಯಾರ್ಯಾರೋ ಎಲ್ಲಿ ಇಡೀ ದೇಶದಲ್ಲಿ ಯಾವನ ಯಾರು ಬರ್ತಾರೋ ಅವರು ದುಡ್ಡು ಕೊಟ್ಟು ಪರ್ಚೇಸ್ ಮಾಡ್ತಾರೆ, ಅದರಿಂದ ಲಾಭ ಬರ್ತೈತೆ. ಆ ಲಾಭ ಲೇಔಟ್ ಮಾಡಕ್ಕೆ ಬರುವಂತ ದುಡ್ಡು, ಅದನ್ನ ಸ್ಕೀಮ್ ಇದು. ನಿಮ್ಮ ಅಭಿಪ್ರಾಯ ಜನಗಳು? ನಾವು ಕೊಡಕ್ ನಮ್ ರೆಡಿ ಇಲ್ಲ ಸರ್. ನಾವ್ ಜಮೀನ ನಮ್ಗ ಸೈಟು ಬೇಡ, ದುಡ್ಡು ಬೇಡ. ನಮ್ಗೆ ಇರೋ ಅಷ್ಟ್ರಲ್ಲಿ ನಾವ್ ರಾಗಿ ಭತ್ತ ಅದು ಬೆಳ್ಕೊಂಡ್ ನಾವ್ ಜೀವನ ಮಾಡ್ಕೊಂಡು ಆರಾಮಾಗಿ ಇರೋ ತರಕ್ಕೆ ನಮ್ಗೆ ಅಷ್ಟೇ ಸಾಕು. ಎಷ್ಟು ವರ್ಷದಿಂದ ಮಾಡ್ತಾ ಇದ್ರು? ನಾವು ಒಂದ್ 45-50 ವರ್ಷದಿಂದ ನಾವ್ ಮಾಡ್ತಾ ಇದ್ವಿ. ಅದಕ್ ಮೊದಲು ನಮ್ಮ ತಂದೆ ಕಾಲದಿಂದನೂ ನಾವು ರೈತರ ಮಕ್ಳೇ, ನಮ್ಮ ಅಪ್ಪ ಅಮ್ಮನು ರೈತರ ಮಕ್ಳೇ, ಅತ್ತೆ ಮಾವನು ರೈತರೇನೆ. ಸರ್ಕಾರದವ್ರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಮುಖ್ಯಮಂತ್ರಿಗಳ ಆದಿಯಾಗಿ 70-80% ರೈತರುಗಳು ಕೊಡಕ್ ಒಪ್ಕೊಂಡ್ಬಿಟ್ಟಿದ್ದಾರೆ ಜಮೀನು. ಯಾರು ಹೋರಾಟ ಮಾಡ್ತಾರೆ ರೈತರೇ ಅಲ್ಲ ಅನ್ನೋ ವಾದವನ್ನು ಕೂಡ ಅವ್ರು ಹೇಳ್ತಾರೆ. ಶಾಲು ಹಾಕೊಂಡ್ ಬಂದವ್ರೆ, ಬೇರೆ ಪಕ್ಷದವ್ರು ಶಾಲು ಹಾಕೊಂಡ್ ಬಂದವ್ರೆ, ರೈತರಲ್ಲ ಅಂತ ಹೇಳ್ತಾರೆ ಸರ್. ನೀನ್ ಬೇರೆ ಶಾಲು ಬೇರೆ ಊರವರು, ನೀವೆಲ್ಲ ಕಾಂಗ್ರೆಸ್ ಅವರು ಹೇಳ್ತಾವ್ರೆ ಬೇರೆ ಊರವರು ಅಂತ. ಸರ್ ಬಾಯ್ ಬಿಟ್ರೆ ಸುಳ್ಳು. ನಮ್ದು ಎಷ್ಟು ಎಕರೆ ಇದೆ ಇಲ್ಲಿ ತೋಟ? ಇದು 15 ಎಕರೆ ಇದೆ. ಕುಟುಂಬ 1 ಎಕರೆ 2 ಎಕರೆ ಮಾತ್ರ ರೆಡಿ ಇದ್ದಾರೆ ಅದು ಕೃಷಿ ಮಾಡೋದಕ್ಕೆ. 10-15 ಎಕರೆ ಇರೋರು ಕೊಡೋದಕ್ಕೆ ರೆಡಿ ಇದ್ದಾರೆ ಅಂತ ಒಂದು ವಾದ ನಡೀತಾ ಇದೆ. ಇನ್ನು ಊರ್ ಪಕ್ಕ ಕೆಂಪನಪಳ್ಳಿಗೆ ಸೇರಿರೋದು 4 ಎಕರೆ ಇದೆ. 15 ಎಕರೆನೂ ನೀವು ಮಾಡ್ತಾ ಇದ್ದೀರಾ, ಕೃಷಿಯನ್ನು ಮಾಡ್ತಿದ್ದೀರಾ. ಇಲ್ಲಿ ನಿಮ್ ಮುಂದಕ್ಕೆ ಹೋದ್ರೆ ಅಡಿಕೆ ಇದೆ, ರೇಷ್ಮೆ ಇದೆ. ಇಲ್ಲಿ ಸ್ವಲ್ಪ ಮುಂದೆ ನಿಮ್ಮ ಅಕ್ಕಪಕ್ಕದ ಜಮೀನವರ ಅಭಿಪ್ರಾಯ ಏನಿದೆ? ಅಕ್ವೈರ್ ಆಗೋದ್ ಬೇಡ. ಇದು ಬರಡು ಭೂಮಿ ಎಲ್ಲ, ಇದು ನೀರಾವರಿ ಭೂಮಿನೇ. ಬರಡು ಭೂಮಿ ಅಂತ ಜನಗಳ ಕಾಣಿಸ್ತಾ ಇಲ್ವಾ? ಎಲ್ಲೋ ನಿಂತ್ಕೊಂಡು ಬರಡು ಭೂಮಿ, ಕೊಚ್ಚೆ ನೀರು. ಅದೇ ಕೊಚ್ಚೆ ನೀರಿಂದ ಎಷ್ಟೋ ಜನ ಬರ್ತಾ ಇದಾರೆ. ನಮ್ಗೆ ಯಾವ್ದೇ ರೀತಿ ಯಾವ ಕ್ಯಾನ್ಸರ್ ಆತರ ಏನು ಬಂದಿಲ್ಲ. ಸುಮ್ನೆ ಸುದ್ದಿಗಳನ್ನೆಲ್ಲ ಹಚ್ತಾ ಇದಾರೆ. ನಾವು ಸುಮಾರು 20-30 ವರ್ಷದಿಂದ ಹಸು ಸಾಗಾಣಿಕೆ ಎಲ್ಲ ಮಾಡ್ತಾ ಇದೀವಿ. ನಾವು ಅದರಿಂದ ತಿಂತಾ ಇದೀವಿ. ನಾವು ಭೂಮಿ ತಾಯಿನ ಯಾವತ್ತೂ ಬಿಟ್ಕೊಡಕ್ ನಾವು ರೆಡಿ ಇಲ್ಲ ಸರ್. ನಮ್ ಭೂಮಿ ನಮ್ಗೆ ಬೇಕು ಸರ್. ದಯವಿಟ್ಟು ನಾವು ಕೇಳ್ಕೊತಾ ಇದೀವಿ, ನಮ್ ಭೂಮಿ ನಮ್ಗೆ ಕೊಡ್ಸ್ಕೊಡಿ.